ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಸೊ ಈಗ ಮಲ್ಪೆಲ್ಲಿದ್ವಿ, ನೆನ್ನೆ ನೈಟ್ ಮಲ್ಪೆ ಬೀಚ್ ಹತ್ರ ಸ್ಟೇ ಆಗಿದ್ವಿ. ಸೊ ಈಗ ಅಲ್ಲಿಂದ ಹೊರನಾಡಿಗೆ ಹೋಗ್ತಿದ್ದೀನಿ. ಶೃಂಗೇರಿ ಹೋಗಿ ಆಗುಂಬೆ ಮೇಲೆ ಬರೋ ಪ್ಲ್ಯಾನ್ ಇತ್ತು, ಬಟ್ ಸ್ವಲ್ಪ ಏನೋ ಎಡವಟ್ಟಾಗಿ ಪ್ಲ್ಯಾನು ಚೇಂಜ್ ಆಗಿದೆ. ಸೊ ಹೊರನಾಡಿಗೆ ಹೋಗಿ ಹೊರನಾಡಿಂದ ರಾಣಿಜರಿ ನೋಡಿಕೊಂಡು ರಿಟರ್ನು ಊರಿಗೆ ಹೋಗಬೇಕು. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಭಾನುವಾರ ರಿಟರ್ನ್ ಹೋಗೋ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಏನೋ ಪ್ರಾಬ್ಲಮ್ ಆಗಿ ಹೋಗ್ತಿಲ್ಲ ಅಷ್ಟೊಂದು ದಿನ. ಇವತ್ತು ಸಂಜೆ ರಿಟರ್ನ್ ಹೋಗ್ತಾಯಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ಕಾರ್ಕಳ ದಾಟಿ ಮುಂದೆ SK ಬಾರ್ಡರ್ ಮೇಲೆ ಹೊರನಾಡು ಹೋಗೋಣ ಅಂತ ಬಂದಿದ್ವಿ. ಮುಂದೆ ವ್ಯೂ ನೋಡ್ರಿ ಹೆಂಗೆ ಕಾಣ್ತಿದೆ, ಸಖತ್ತಾಗೆ. ಕುದುರೆಮುಖ ರೇಂಜ್. ಕಾರ್ಕಳದಿಂದ ಶೃಂಗೇರಿ ಆಗಲಿ ನೀವು ಹೊರನಾಡಾಗಲಿ ಹೋಗ್ತೀನಿ ಅಂದರೆ SK ಬಾರ್ಡರ್ ಮೇಲೆ ಹೋಗಬೇಕು. ಬಟ್ ಏನು ಅಂದರೆ ಬ್ಯೂಟಿಫುಲ್ ರೋಡ್. ಮತ್ತು ಆ ರೋಡು ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಒಂದು ಸರಿ ನೀವು ಹೋಗಿ ಬಂದರೆ ನಾನು ಆ ರೋಡಲ್ಲಿ ಬಂದಿದ್ನಾ ಅಂತ ಅನಿಸುತ್ತೆ, ಅಷ್ಟು ಸಖತ್ತಾಗಿದೆ ರೋಡ್ ಮಾತ್ರ. ಸೊ ಆಗುಂಬೆಯಿಂದನೂ ಹೋಗ್ಬೋದಿತ್ತು, ಶೃಂಗೇರಿಗೆ ಒಂದು ಹತ್ರ ಆಗೋದು. ಸೊ ಹೊರನಾಡಿಗೂ ಅಲ್ಲಿಂದನೇ ಬರ್ಬೋದಿತ್ತು ಶೃಂಗೇರಿ ಮೇಲೆ. ಅದು ಬಿಟ್ಟರೆ ಹಿಂಗೆ ಕಾರ್ಕಳ ಮೇಲೆ ಹೋಗಬೇಕು ಹೊರನಾಡಿಗೆ. ಸೊ ಹಂಗಾಗಿ ಈಗ ಕಾರ್ಕಳ ಮೇಲೆ ಹೊರನಾಡು ಹೋಗ್ತಾ ಇದ್ದೀವಿ. ಟೈಮ್ ಬಂದುಬಿಟ್ಟು 1:38, 2 ಗಂಟೆ ಆಲ್ರೆಡಿ ಟೈಮ್ ಆಗಿದೆ. ತುಂಬ ಹೊರಡೋದೇ ಲೇಟ್ ಆಯಿತು ನಾವು ಮಲ್ಪೆಯಿಂದ. ಮತ್ತೆ ರಿಟರ್ನ್ ಊರಿಗೆ ಬೇರೆ ಹೋಗ್ಬೇಕಲ್ಲ. ಟೋಟಲ್ ಒಂದು 400-420 ಕಿಲೋಮೀಟ್ರ್ ಹೊಡಿಬೇಕು ಇವತ್ತು ಗಾಡಿನ. ಅದೇ ತಲೆನೋವು. ಹೊಡಿಯೋಕ್ಕೇನಲ್ಲ, ಕೆಳಗಡೆ ಬ್ಯಾಕು ಉರಿಯುತ್ತೆ ತಗದಾಗ ಅಂತ ಕೂತು. ಅದೊಂದೇ ಹಿಂಸೆ, ಅಷ್ಟು ಬಿಟ್ಟರೆ ಗಾಡಿ ಹೊಡಿಯೋಕೆ ಇನ್ನೇನಿಲ್ಲ. ನೀರೇ ಇಲ್ಲ ಗುರು ಎಲ್ಲೆಲ್ಲೊತ್ತು. ಈ ವರ್ಷ ಭಾಳ ಕಡಿಮೆ ಆಗಿದೆ ನೀರೆಲ್ಲ ಕಡೆ. ನೆನ್ನೆನ ಪಾಪ ಅವ್ರು ಹೇಳಿದ್ರಲ್ಲ ಫಾಲ್ಸ್ ಕೇಳೋಕೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು, ಈ 7 ವರ್ಷದಲ್ಲಿ ನಾವು ಈ ವರ್ಷನೇ ಇಷ್ಟೊಂದು ಡ್ರೈ ಆಗಿರೋದು ನೋಡಿರೋದು. ನಮ್ಮ ಪ್ರಕಾರ ನೋಡಿದರೆ 0% ವಾಟರು ಅಂತ ಅಂದರು. ವಾಟರ್ ಇದೆ, ಒಂದು 6 ಫೀಟ್ ನಿಂತಿದೆ ಅಂತ ಗುಂಡಿಲಿ. ಅದು ಬಿಟ್ಟರೆ ಮತ್ತೆ ನೀರೇ ಇಲ್ಲ, ಹರಿತಾನೂ ಇಲ್ಲ ಅಂತ ಹೇಳಿದರು. ಸೊ ಅಷ್ಟು ಡ್ರೈ ಆಗಿದೆ ಈ ಸರಿ. ಅಲ್ಲಿ ಹೋಗಿ ಪಾಸ್ ಇಸ್ಕೋಬೇಕು. ನಮ್ದು ಇನ್ನೊಂದು ಗಾಡಿ ತುಂಬ ಹಿಂದೆ ಇದೆ, R15. ಅವರು ರಾಣಿಚರಿ ನೋಡಿಕೊಂಡು ಅಲ್ಲಿಂದ ಧರ್ಮಸ್ಥಳ ಹೋಗ್ತೀವಿ ನಾವು ಅಂತಂದರು. ಸರಿಯಪ್ಪ ಆಯಿತು ಹೋಗಿ ಬರ್ರಿ ಅಂತ ಅಂದೆ. ಅವ್ರು ಬರೋವರೆಗೂ ಅಲ್ಲಿ ಚೆಕ್ ಪೋಸ್ಟಲ್ಲಿ ವೆಯ್ಟ್ ಮಾಡೋಣ. ಮನೆಗೆ ಹೋಗಿದ್ದೆ, ಅಕ್ಕ ಮನೆಗೆ ಹಳ್ಸ್ಕೊಂಡು ಕೊಯ್ದಿಟ್ಟಿದ್ರು, ಎತ್ಕೊಂಡ್ಬಂದಿದ್ದೀನಿ. ತಿನ್ಕೊಂಡು ಕುತ್ಕೊಂತೀನಿ ಅಲ್ಲಿ. ಅಷ್ಟೊತ್ತಲ್ಲ ಅವ್ರು ಬರ್ತಾರೆ. ಏನು ಅಂದರೆ ನೆಟ್ವರ್ಕ್ ಹೋಗೋಷ್ಟಲ್ಲ ನನ್ನ ಮಕ್ಳಿಗೆ ಫೋನ್ ಮಾಡಬೇಕು. ಮತ್ತು ಬೇರೆ ಕಡೆ ಎಲ್ಲಾದ್ರೂ ಹೋದರೆ ಕಷ್ಟ. ವೋಲ್ಕ್ಸ್ವ್ಯಾಗನ್. ಕುದುರೆಮುಖ ರೇಂಜ್ ಹೆಂಗೆ ಕಾಣ್ತಿದೆ ನೋಡ್ರಿ. ಕಾಣ್ತಿದೆ. ಆಮೇಲೆ ಇದು ಫ್ಲ್ಯಾಗ್ ತೊಗೊಂಡೆ. ಹ್ಯಾಂಡ್ ಗ್ಲೌಸ್ ಒಂದು ಉದುರ್ಕೊಂಡಿತ್ತು, ಸೊ ಅದನ್ನು ತೊಗೊಂಡಿದ್ದೀನಿ. ಹೆಂಗಿದೆ ನೋಡುಗರು ವ್ಯೂ. ಹಾಡು ಹಾಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು. ಮಾತಾಡ್ತಾ ಫ್ಲೋ ಅಲ್ಲಿ ಹಂಗೆ ಹಾಡು ಹೇಳ್ಬಿಡ್ತೀನಿ. ಅದು ನಿಮಗೆ ಕೇಳೋರಿಗೆ ಕಿವಿ ಹೋಗುತ್ತೆ. ಇದೇ ಚೆಕ್ ಪೋಸ್ಟು. ಇಲ್ಲೇ ಸೈಡಿಗೆ ಹಾಕೋಣ, ಇಲ್ಲಿ ಹಾಕೋಣ ಬರ್ರಿ, ಇಲ್ಲಿ ಕುತ್ಕೊಳ್ಳೋಣ ಆರಾಮಾಗಿ. ಸೊ ಪಾಸ್ ಇಸ್ಕೊಂಡಿದ್ದೀವಿ. ಸೊ ಇಲ್ಲಿಂದ ಈ ಹೊರಡೋದು. ಇದೆ ಚೆಕ್ ಪೋಸ್ಟು ಕುದುರೆಮುಖ ರೇಂಜ್. ಪಾಸ್ ಕೊಡು. ಸೊ ಇದೇ ಪಾಸು. ಇದನ್ನು ಹುಷಾರಾಗಿ ಇಟ್ಕೊಂಡ್ಬಿಡ್ಬೇಕು ಇಲ್ಲಿ, ಯಾಕಂದರೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ಕೊಡಬೇಕಾ, ಹಂಗಾಗಿ.
ಹತ್ತು ಬರ್ರಿ ಹೋಗೋಣ. ಹೇಳ್ತಾ ಇದ್ದಾರೆ. ಜೀವ ಬಾಯಿ ಬಂದು ತಾರನ್ ಕೇಳಿಸ್ಕೊಂಡು ಅಯ್ಯಪ್ಪ. ಏನು ಮಂಗಾಟ ಆಡ್ತಾರೆ ನೋಡ್ರಿ ಇವ್ರು ನಿಲ್ಲಿಸ್ಕೊಂಡು. ನಾವು ಸ್ಟ್ರೈಟ್ ಹೋಗ್ಬೇಕು. SK ಬಾರ್ಡರು ಹಿಂಗೆ ಹೋದ್ರೆ ನಿಮಗೆ ಶೃಂಗೇರಿಗೆ ಹೋಗುತ್ತೆ. ಇಲ್ಲಿಂದ ರೋಡ್ ಅಷ್ಟು ಸರಿ ಇಲ್ಲ, ಸ್ವಲ್ಪ ಅಷ್ಟಕ್ಕಷ್ಟೇ ರೋಡು. ಬಟ್ ವ್ಯೂ ಮಾತ್ರ ಸಖತ್ತಾಗಿರುತ್ತಿಲ್ಲ. SK ಬಾರ್ಡ್ರಲ್ಲಿ ತುಂಬ ಜನ ಏನಕ್ಕೆ ಬರಲ್ಲ ಅಂದರೆ ಇದೇ ರೋಡಿನ ಪ್ರಾಬ್ಲಮ್ಗಂತಾನೆ ಬರೋಲ್ಲ. ಕಡಿಮೆ ತುಂಬ ಜನ ಬರೋಲ್ಲ, ರೋಡ್ ಸರಿ ಇಲ್ಲಲ್ಲ ಅಂತ. ಇನ್ನೊಂದು ರೂಟಲ್ಲಿ ಹೋಗ್ಬಿಡ್ತಾರೆ, ಇನ್ನೊಂದು ರೂಟ್ ಇದೆ ಹಂಗೆ ಹೋಗ್ಬಿಡ್ತಾರೆ. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ತಡೀರಿ ಮುಂದೆ ಎಲ್ಲ. ಆಮೇಲೆ ಅಲ್ಲಲ್ಲಲ್ಲೇ ಗಮನಿಸಿದಾವೆ. ಒಂದು 5 ನಿಮಿಷ ನೋಡ್ಕೊಂಡು ಹೋಗ್ಬಿಡೋಣ. ಪಾರ್ಕಿಂಗ್ ಏರ್ ನಿಲ್ಸಂಗಿಲ್ಲ, ಆದರೂ ಒಂದು 5 ನಿಮಿಷ ಅಷ್ಟೇ. ಹಿಂಗಿದೆ ನೋಡ್ರಿ ವ್ಯೂ, ಹಿಂಗಿದೆ. ಹೊರಡೋಣ ಬನ್ನಿ. ಭಾಳ ಹೊತ್ತು ಆ್ಯಕ್ಚುಲಿ ನಿಲ್ಸಂಗಿಲ್ಲ, ಇಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇತ್ತು ಅಂತ ನಿಲ್ಸಿದ್ದಷ್ಟೇ. ನಿಲ್ಸೋಕೆ ಏನಕ್ಕೆ ಬಿಡೋಲ್ಲ ಅಂದರೆ ಇದಕ್ಕೆ ವಾಟ್ರ್ ಬಾಟ್ಲು ಹಿಂಗೆ ಕುಡಿದು ಗಿಡದ ಎಸಿತೀರ ಅಂತಾನೆ. ಅದರಲ್ಲೂ ರಿಸರ್ವ್ ಫಾರೆಸ್ಟ್ ಸೊ ಹಂಗಾಗಿ. ಬರ್ರಿ ನಮ್ಮ ಹುಡುಗ ಹುಚ್ಚೋಯ್ತಾನಲ್ಲಿ. ಹೋಗೋಣ. ಬಾರ್ಡ್ರಿಂದ ಬಂದರೆ ಅಂದರೆ ನಿಮಗೆ ಹನುಮನಗುಂಡಿ ವಾಟರ್ ಫಾಲ್ಸ್ ಅಂತ ಒಂದು ಸಿಗುತ್ತೆ. ಸೊ ಮಾನ್ಸೂನಲ್ಲಿ ಚೆನ್ನಾಗಿರುತ್ತೆ ಅದು. ಯಾವಾಗ ಅಂದರೆ ಸೆಪ್ಟೆಂಬರಿಂದ ಅಕ್ಟೋಬರ್ವರೆಗೂ ಸಖತ್ತಾಗಿರುತ್ತೆ ವಾಟರ್ ಫಾಲ್ಸ್ ಮಾತ್ರ. ಅಕ್ಟೋಬರ್ ಅಲ್ಲ, ಡಿಸೆಂಬರ್ವರೆಗೂ. ಅಷ್ಟರೊಳಗಡೆನೇ ಬರಬೇಕು. ವಾಟರ್ ಫಾಲ್ಸಲ್ಲಿ ನೀರು ಸಿಗಬೇಕು ಅಂದರೆ ನಾವು ಮಗನ ಮಕ್ಕಳು ಬಂದ್ವಿ ಸುಮ್ಮನೆ ವಾಟರ್ ಫಾಲ್ಸ್ಗಳು ಹುಡ್ಕೊಂಡು. ನೀರೇ ಇಲ್ಲ ಎದುರಲ್ಲೂ. ಅದೊಂದು ಸಿಗುತ್ತೆ. ಆಮೇಲೆ ಮುಂದೆ ಹೋದರೆ ಹಿಂಗೆ ಒಂದು ಬ್ರಿಡ್ಜ್ ಸಿಗುತ್ತೆ. ಆಮೇಲೆ ಲೆಫ್ಟ್ ಸೈಡಿಗೆ ಅಲ್ಲೊಂದು ವಾಟರ್ ಫಾಲ್ ಇದೆ. ಅದಾದಮೇಲೆ ನಿಮಗೆ ಒಂದು ವ್ಯೂ ಪಾಯಿಂಟ್ ಸಿಗುತ್ತೆ. ಅಲ್ಲಿ ಕೆಳಗಡೆ ಹೋಗೋಕ್ಕೆಲ್ಲ ಬಿಡಲ್ಲ, ನದಿ ಹರಿಯುತ್ತೆ. ವ್ಯೂ ಪಾಯಿಂಟ್ ಅದು ಕೂಡ ಸಖತ್ತಾಗಿದೆ, ಅದನ್ನು ತೋರಿಸ್ತೀನಿ ಬರ್ರಿ, ಹೋಗೋಣ. ಗಂಗಾ ಮೂಲ ಅಂತ ಇದು. ಅಕ್ರಮ ಅರಣ್ಯ ಪ್ರವೇಶ ನಿಷೇಧಿಸಿದೆ. ಸೊ ಇಲ್ಲಿಂದ ಮುಂದೆ ಹೋದರೆ ಒಂದು ಸ್ಟ್ರೆಚ್ ಸಿಗುತ್ತೆ ಸ್ಟ್ರೈಟು, ತುಂಬ ಚೆನ್ನಾಗಿದೆ ಅದು.
ಕುದುರೆಮುಖ ಬೇಕು, ಕುಣ್ಣಿಂಜಲ ಬೆಟ್ಟ, ಗಂಗಾಧರ ಬೆಟ್ಟ. ಡೋಂಟ್ ಲೆಟ್ ಅಸ್ ಡಿಸ್ಟರ್ಬ್ ಇಟ್.